ಹೆಲೋ ಫ್ರೆಂಡ್ಸ್, ಪವರ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಅರ್ಥಿಂಗನ್ನು ನಾವು ಟೆಸ್ಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಅರ್ಥಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಹಿಂದಿನ ವೀಡಿಯೋದಲ್ಲಿ ನಾವು ಆಲ್ರೆಡಿ ನೋಡಿದ್ದೀವಿ. ಅರ್ಥಿಂಗನ್ನು ಹೇಗೆ ಟೆಸ್ಟ್ ಮಾಡೋದು ಅನ್ನೋದನ್ನು ನೋಡೋಣ. ಅರ್ಥಿಂಗನ್ನು ನಾವು ಮೇಜರಾಗಿ ಎರಡು ರೀತಿಯಲ್ಲಿ ಟೆಸ್ಟ್ ಮಾಡ್ತೀವಿ. ಒಂದು ಟೆಸ್ಟ್ ಲ್ಯಾಂಪ್ ಮುಖಾಂತರ ಮತ್ತು ಇನ್ನೊಂದು ಮಲ್ಟಿಮೀಟರ್ ಮುಖಾಂತರ ಮಾಡ್ತೀವಿ. ಟೆಸ್ಟ್ ಲ್ಯಾಂಪ್ನ ಯೂಸ್ ಮಾಡಿಕೊಂಡು ಹೇಗೆ ಅರ್ಥಿಂಗನ್ನು ಟೆಸ್ಟ್ ಮಾಡುತ್ತೀವಿ ಅನ್ನೋದನ್ನು ನೋಡೋಣ. ಒಂದು ಹೋಲ್ಡರ್ಗೆ ಒಂದು ಬಲ್ಬನ್ನು ಕನೆಕ್ಟ್ ಮಾಡಿದ್ದೀನಿ, ಹಾಗೆ ಎರಡು ವೈರ್ ಕನೆಕ್ಟ್ ಮಾಡಿದ್ದೀನಿ. ಹಾಗೆಯೇ ಹೇಗೆ ಟೆಸ್ಟ್ ಮಾಡೋದು ಅನ್ನೋದನ್ನು ನಾನು ಡೆಮೋ ತೋರಿಸ್ತೀನಿ, ನಿಮಗೆ ಪ್ರಾಕ್ಟಿಕಲ್ ಆಗಿಯೇ ತೋರಿಸ್ತೀನಿ. ನಾನೊಂದು ಸ್ವಿಚ್ ಬೋರ್ಡ್ ತೊಗೊಂಡಿದ್ದೀನಿ, ಹಾಗೆ ಒಂದು ಟೆಸ್ಟ್ ಲ್ಯಾಂಪ್ ಕೂಡ ತೊಗೊಂಡಿದ್ದೀನಿ. ಈಗ ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ನೋಡೋಣ. ಟೆಸ್ಟ್ ಲ್ಯಾಂಪನ್ನು ತೊಗೊಂಡಿದ್ದೀನಿ, ಇದನ್ನು ಆಲ್ರೆಡಿ ನಾನು ಸಪ್ಲೈ ಇದೆ, ಅದರಲ್ಲಿ ಅರ್ಥಿಂಗ್ ಮತ್ತು ನ್ಯೂಟ್ರಲ್ ಫೇಸ್ ಎಲ್ಲ ಸಪ್ಲೈ ಇದೆ. ಹೇಗೆ ಟೆಸ್ಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಮೊದಲಿಗೆ ನಾವು ಅದನ್ನು ಫೇಸು ಮತ್ತು ನ್ಯೂಟ್ರಲ್ಗೆ ಕನೆಕ್ಟ್ ಮಾಡಿ ಟೆಸ್ಟ್ ಲ್ಯಾಂಪ್ ಸರಿ ಇದೆಯೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ತೀನಿ ನಾನು. ನೋಡಿ, ಫೇಸು ಮತ್ತು ನ್ಯೂಟ್ರಲನ್ನು ಕನೆಕ್ಟ್ ಮಾಡ್ತಾಯಿದ್ದೀನಿ ಟೆಸ್ಟ್ ಲ್ಯಾಂಪ್ಗೆ. ಬಲ್ಬ್ ಉರಿತಾ ಇದೆ, ಟೆಸ್ಟ್ ಲ್ಯಾಂಪ್ ಸರಿ ಇದೆ. ನಾವು ಟೆಸ್ಟ್ ಲ್ಯಾಂಪ್ ಕನೆಕ್ಟ್ ಆಗಿರೋದೋ ಇಲ್ಲೋ ಅಂತ ಹೇಳಿ ಕರೆಕ್ಟಾಗಿ ಚೆಕ್ ಮಾಡ್ಕೋತೀವಿ. ಈಗ ನಾವು ಫಸ್ಟ್ ಚೆಕ್ ಮಾಡೋದು ಹೇಗೆ ಅರ್ಥಿಂಗನ್ನು ಅಂದರೆ ನ್ಯೂಟ್ರಲ್ ಮತ್ತು ಅರ್ತ್, ನ್ಯೂಟ್ರಲ್ ಟು ಅರ್ತ್. ನೋಡಿ, ನ್ಯೂಟ್ರಲ್ ಟು ಅರ್ತ್ ಕನೆಕ್ಟ್ ಮಾಡ್ತಾಯಿದ್ದೀನಿ. ನ್ಯೂಟ್ರಲ್ ಟು ಅರ್ತ್ ಕನೆಕ್ಟ್ ಮಾಡಿದಾಗ ಯಾವುದೇ ರೀತಿ ಬಲ್ಬ್ ಉರಿಬಾರ್ದು, ಲೈಟ್ ಗ್ಲೋ ಆಗಬಾರ್ದು. ಗ್ಲೋ ಆಗ್ತಾ ಇದೆ ಅಂದರೆ ಅರ್ಥಿಂಗಲ್ಲಿ ಏನೋ ಫಾಲ್ಟ್ ಇದೆ ಅಂತ ಹೇಳಿ. ನೋಡಿ, ಇವಾಗ ಈಸಿಯಾಗಿ ಗೊತ್ತಾಯ್ತಲ್ವ. ಈಗ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂದರೆ ಫೇಸ್ ಟು ಅರ್ತ್. ಫೇಸಿಂದ ಅರ್ತ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಫೇಸ್ ಟು ಅರ್ತ್ ಕನೆಕ್ಟ್ ಮಾಡಿದ್ದೀನಿ. ಲೈಟ್ ಗ್ಲೋ ಆಗ್ತಾಯಿದೆ. ಲೈಟ್ ಜಾಸ್ತಿ ಗ್ಲೋ ಆದರೆ, ಬ್ರೈಟಾಗಿ ಗ್ಲೋ ಆದರೆ ಗುಡ್, ಅರ್ಥಿಂಗ್ ಈಸ್ ಗುಡ್ ಅಂತ. ಲ್ಯಾಂಪ್ ಕಮ್ಮಿ ಗ್ಲೋ ಆಗ್ತಾಯಿದ್ರೆ, ಅದು ಸ್ವಲ್ಪ ಡಿಮ್ ಆಗಿದರೆ ಅರ್ಥಿಂಗ್ ವೀಕ್ ಇದೆ ಅಂತ. ಪೂರ್ತಿ ಗ್ಲೋ ಆಗಿಲ್ಲ ಅಂದರೆ ಅರ್ಥಿಂಗ್ ಕಂಪ್ಲೀಟ್ಲಿ ಇಲ್ಲ ಅಂತ ಹೇಳಿ ಅರ್ಥ. ಇವಾಗ ನೋಡಿ, ನಾನು ನಿಮಗೆ ಅರ್ಥಿಂಗನ್ನು ಕಟ್ ಮಾಡಿ ಕೂಡ ಚೆಕ್ ಮಾಡಿ ತೋರಿಸ್ತೀನಿ. ಅರ್ಥಿಂಗ್ ಕಟ್ ಮಾಡಿದಾಗ ಲೈಟ್ ಬರ್ತಾ ಇಲ್ಲ, ನೋಡ್ತಾ ಇದ್ದೀರಲ್ವ. ಇವಾಗ ಅರ್ಥಿಂಗನ್ನು ನಾನು ಟಚ್ ಮಾಡ್ತಾಯಿದ್ದೀನಿ, ಲೈಟ್ ಗ್ಲೋ ಆಗ್ತಾಯಿದೆ ಅಂದರೆ ನಾವು ಮಾಡಿರೋ ಅರ್ಥಿಂಗ್ ಪರ್ಫೆಕ್ಟ್ ಆಗಿದೆ ಅಂತ. ನೋಡಿ, ಅರ್ಥಿಂಗನ್ನು ಟಚ್ ಮಾಡಿದ್ದೀನಿ, ಲೈಟ್ ಗ್ಲೋ ಆಗ್ತಾಯಿದೆ. ಹಾಗೆಯೇ ಇನ್ನೊಂದು ಸ್ಟೆಪ್ ಏನು, ಮಲ್ಟಿಮೀಟ್ರ್ ಮುಖಾಂತರ ನಾವು ಚೆಕ್ ಮಾಡೋದು ಹೇಗೆ ಅಂತ ಹೇಳಿ ನೋಡಿ, ಅದನ್ನು ತೋರಿಸ್ಕೊಡ್ತೀನಿ. ಮಲ್ಟಿಮೀಟ್ರನ್ನ ನಾವು ವೋಲ್ಟೇಜ್ಗೆ ಸೆಟ್ ಮಾಡಬೇಕು, AC ವೋಲ್ಟ್ಗೆ ಸೆಟ್ ಮಾಡಬೇಕು. ಅದು ಹೇಗೆ ಅನ್ನೋದನ್ನು ನಾನು ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ನಿಮಗೆ. ಸೆಟ್ ಮಾಡೋದು ಹೇಗೆ ಅನ್ನೋದನ್ನು ಪೂರ್ತಿ ಕಂಪ್ಲೀಟಾಗಿ ವಿಡಿಯೋ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕಂಪ್ಲೀಟ್ಲಿ ವಿಡಿಯೋ ನೋಡಿ. ಒಂದು ಮಲ್ಟಿಮೀಟರ್ನ ತೊಗೊಂಡಿದ್ದೀನಿ ನಾನು, ಅದನ್ನು ವೋಲ್ಟ್ಸ್ಗೆ ಸೆಟ್ ಮಾಡ್ತಾಯಿದ್ದೀನಿ. ಮಲ್ಟಿಮೀಟರ್ನ AC ವೋಲ್ಟ್ಗೆ ಸೆಟ್ ಮಾಡ್ತಾಯಿದ್ದೀನಿ. ಟರ್ನ್ ಸೆಲೆಕ್ಟರ್ ಟು AC ವೋಲ್ಟೇಜ್ಗೆ ನಾನು ಟರ್ನ್ ಮಾಡ್ಕೊತಿದ್ದೀನಿ. ಇದರಲ್ಲಿ ಸಪ್ಲೈ ಇದೆ, ಒಂದು ಸ್ವಿಚ್ ಬೋರ್ಡ್ ತೊಗೊಂಡಿದ್ದೀನಿ ಸಾಕೆಟ್ಟು, ಅದರಲ್ಲಿ ಸಪ್ಲೈ ಇದೆ. ನಾನು ಫೇಸ್ ಮತ್ತು ನ್ಯೂಟ್ರಲ್ನ ಕನೆಕ್ಟ್ ಮಾಡಿ ನೋಡ್ತಾ ಇದ್ದೀನಿ. ಇದರಲ್ಲಿ ಎರಡು ವೈರ್ ಇರುತ್ತೆ, ಫೇಸ್ ಮತ್ತು ನ್ಯೂಟ್ರಲ್. ಅದನ್ನು ಕನೆಕ್ಟ್ ಮಾಡಿದಾಗ ನಮ್ಮದು ವೋಲ್ಟ್ ಎಷ್ಟು ಬರಬೇಕು, ಸಿಂಗಲ್ ಫೇಸ್ ಆಗಿರೋದ್ರಿಂದ 220, 226, 27, 220ಇಂದ 240 ಒಳಗಡೆ ಬರಬೇಕು. ಅದೇ ಬರ್ತಾಯಿದೆ. ಇವಾಗ ನೋಡಿ, ಟೆಸ್ಟ್ ಮಾಡ್ತಾಯಿದ್ದೀನಿ. ಫೇಸ್ ಟು ಅರ್ತ್ ಕನೆಕ್ಟ್ ಮಾಡಿದಾಗ ನಮಗೆ ಸೇಮ್ ವೋಲ್ಟೇಜ್ ಬರಬೇಕು. ಫೇಸ್ ಟು ನ್ಯೂಟ್ರಲ್ ಕನೆಕ್ಟ್ ಮಾಡಿದಾಗ 240 ಅಥವಾ 227 ಬಂತಲ್ಲ, ಸೇಮ್ ವೋಲ್ಟೇಜು ಅಲ್ಲೇ ಬರಬೇಕು. 220ಇಂದ 240ವರೆಗೂ ಆ ರೇಂಜಲ್ಲೇ ಇರಬೇಕು. ಆವಾಗ ಫೇಸ್ ಟು ಅರ್ಥಿಂಗು ಕರೆಕ್ಟಾಗಿದೆ ಅಂತ ನಾವು ಹೇಳ್ಬೋದು. ಇದೊಂದರಿಂದನೇ ಸಾಕಾಗಲ್ಲ. ಇವಾಗ ಇನ್ನೊಂದು ಟೆಸ್ಟ್ ಕೂಡ ಮಾಡಬೇಕು ನಾವು, ನ್ಯೂಟ್ರಲ್ ಟು ಅರ್ತ್ ಕೂಡ ಮಾಡಬೇಕು. ಇವಾಗ ನೋಡಿ, ನಾನು ನ್ಯೂಟ್ರಲಿಂದ ಅರ್ತ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ನ್ಯೂಟ್ರಲಿಂದ ಅರ್ತ್ಗೆ ಕನೆಕ್ಟ್ ಮಾಡಿದಾಗ ನಮ್ಮದು ಅರ್ಥಿಂಗು ಬಿಲೋ 5 ಬರಬೇಕು, ಬಿಲೋ 5 ವೋಲ್ಟ್ ಬರಬೇಕು. ನೋಡಿ, ನ್ಯೂಟ್ರಲ್ ಟು ಅರ್ತ್ ಕನೆಕ್ಟ್ ಮಾಡಿದಾಗ ನಮ್ಮದು ಇಲ್ಲಿ ವೋಲ್ಟ್ ಬರ್ತಾಯಿದೆ 0.7, 0.8 ಬರ್ತಾಯಿದೆ. ಇದು ಬಿಲೋ 5 ಇರಬೇಕು. ಬಿಲೋ 5 ಬಂದರೆ ನಾವು ಮಾಡಿರೋ ಅರ್ಥಿಂಗು ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. 5 ವೋಲ್ಟ್ಗಿಂತಲೇ ಕಡಿಮೆ ಇರಬೇಕು. 0.1, 0.6, 0.7, 0.8, 1.1 ಏನೋ ಇದ್ರೂ ಪರವಾಗಿಲ್ಲ. ಒಟ್ಟಾರೆಯಾಗಿ 5 ವೋಲ್ಟ್ಸ್ಗಿಂತ ಕಮ್ಮಿ ಇರಬೇಕಷ್ಟೇ. 5 ವೋಲ್ಟ್ಸ್ಗಿಂತ ಜಾಸ್ತಿ ಹೋದರೆ ಅರ್ಥಿಂಗು ಫಾಲ್ಟ್ ಇದೆ ಅಂತ. ಇವಾಗ ನೋಡಿ, ನಾನು ಅದು ಅರ್ಥಿಂಗನ್ನು ಕಟ್ ಮಾಡಿ ಡಿಸ್ಕನೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಕನೆಕ್ಟ್ ಮಾಡಿದಾಗ 0.7, 0.8 ಹೀಗೆ ಬರ್ತಾಯಿದೆ. ಅದನ್ನು ಡಿಸ್ಕನೆಕ್ಟ್ ಮಾಡಿದಾಗ ನಾನು 5 ವೋಲ್ಟ್ಸ್ಗಿಂತ ಮೇಲೆ ಹೋಗ್ತಾ ಇದೆ. ನೋಡಿ, ಕನೆಕ್ಟ್ ಮಾಡ್ತಾ ಇದ್ದೀನಿ, 0.7, 0.8 ಹಿಂಗೆ ಬರ್ತಾಯಿದೆ. ಅದನ್ನು ಡಿಸ್ಕನೆಕ್ಟ್ ಮಾಡಿದೆ ಅಂದರೆ ಅರ್ಥಿಂಗನ್ನು ಜಾಸ್ತಿ ಹೋಗ್ತಾ ಇದೆ. ಹಾಗೆ ಅರ್ಥಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಅರ್ಥಿಂಗ್ ಯಾವಾಗಲೂ ಇಂಪಾರ್ಟೆಂಟ್, ಅದು ಮುಖ್ಯವಾಗಿ ಇರಲೇಬೇಕು. ಹಾಗೆಯೇ ಇನ್ಫಾರ್ಮೇಟಿವ್ ವೀಡಿಯೋಗೋಸ್ಕರ, ಎಲೆಕ್ಟ್ರಿಕಲ್ ರಿಲೇಟೆಡ್ ವೀಡಿಯೋಗೋಸ್ಕರ ಪವರ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ಹಾಗೆ ವೀಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.